ಏನೇ ರಾಣಿ ದೊಡ್ಡದಾಗೇನೋ ಸ್ಕೆಚ್ ಆಗ್ತಾ ಇದೆಯಾ? ಸ್ಕೆಚ್ಚಾ? ನಾನು ಯಾವ ಸ್ಕೆಚ್ಚು ಹಾಕಲ್ಲ ರಘು. ಕರೆಕ್ಟ್, ನಿನಗೆ ಸ್ಕೆಚ್ ಹಾಕಕ್ ಬರಲ್ಲ, ಬರೀ ಗುಂಡಿ ತೋಡಕ್ಕಷ್ಟೇ ಬರೋದು. ಗುಂಡಿ ತೋಡಕ್ಕೆ ಮಣ್ಣಾಕಕ್ಕೆ ನಾನು ಗಾರೆ ಕೆಲಸ ಮಾಡ್ತೀನ? ಕರೆಕ್ಟು ರಾಣಿ, ನೀನು ಅಟ್ಲೀಸ್ಟ್ ಆ ಗಾರೆ ಕೆಲಸ ಮಾಡು, ನಿನಗೊಂದು ಸ್ವಲ್ಪ ಆದ್ರೂ ಬೆಲೆ ಬರುತ್ತೆ. ನನ್ಗೇನು ಬೇಕಾಗಿಲ್ಲ, ಬೆಲೆ ಮರ್ಯಾದೆ ಎಲ್ಲ ನನ್ನ ಹತ್ರನೇ ಇದೆ. ಏನ್ ರಾಣಿ ಇವತ್ತು ಫುಲ್ಲು ಎನರ್ಜೆಟಿಕ್ ಆಗಿ ಬಂದ್ಬಿಟ್ಟಿದ್ಯಾ? ನಾನು ಯಾವಾಗಲೂ ಫುಲ್ಲು ಯಂಗ್ ಅಂಡ್ ಎನರ್ಜೆಟಿಕ್ ಆಗೇ ಇರ್ತೀನಿ. ನೋಡು, ಈ ಯಂಗ್ ಅನ್ನೋದನ್ನ ಮಾತ್ರ ಸೇರ್ಸ್ಕೊಳಕ್ ಹೋಗ್ಬೇಡ. ಯಂಗ್ ಜೊತೆ ಇದ್ರೆ ಚಂದ. ನೀನಂತ ಓಲ್ಡ್ ಮಾಡಲ್ಗದೆಲ್ಲ ಸೂಟ್ ಆಗಲ್ಲ. ರಘು ಬೇಡ ನೋಡು, ನಂಗೆ ತುಂಬಾ ರೇಗಿಸ್ತಾ ಇದೆಯಾ. ಈ ರಾಣಿಗೂ ಒಂದು ಟೈಮ್ ಬರುತ್ತೆ ಕಣೋ, ಅವಾಗ ಮಾತಾಡ್ತೀನಿ. ಅದೇನು ಕಿಸಿತ್ಯೋ ನಾನು ನೋಡ್ತೀನಿ ಬಿಡು ರಾಣಿ. ಅರಿಯೋ ನದಿನ ಬೀಸೋ ಗಾಳಿನ ಹೇಗ್ ತಡೆಯೋಕ್ಕಾಗಲ್ವಾ, ಹಾಗೆ ಈ ರಾಣಿನೂ ತಡೆಯೋಕ್ಕಾಗಲ್ಲ, ಗೊತ್ತಾ? ಯಪ್ಪ, ಏನ್ ರಾಣಿ ಎಂತ ಡೈಲಾಗ್ ಹೊಡೆದ್ಬಿಟ್ಟೆ, ಮೈಯೆಲ್ಲ ಹಂಗೆ ಕಂಪಿಸ್ಬಿಡ್ತು. ಬರೀ ಕಂಪಿಸೋದಲ್ಲ ರಘು, ಮೈಯೆಲ್ಲ ಗಡಗಡ ನಡಗಬೇಕು, ಆ ಥರ ಮಾಡಿಬಿಡ್ತೀನಿ. ಅಂದ್ರೆ ಏನ್ ಮೇಕಪ್ ಏನಾರು ರಿಮೂವ್ ಮಾಡ್ಬಿಟ್ಟು ಬರ್ತೀಯಾ? ಲೋ ರಘು, ಅದನ್ನೇ ಜಪ ಮಾಡ್ತಾ ಕೂಡ್ತಾ ಇರೋ. ಒಂದಲ್ಲ ಒಂದ್ ದಿವಸ ನಾನು ಮುಂದೆ ಆಟೋಗ್ರಾಫಿಗೆ ಕ್ಯೂ ಅಲ್ಲಿ ನಿಂತ್ಕೊಂತೀಯ. ಏರೇ ರಾಣಿ, ಈ ರೇಂಜಲ್ಲೆಲ್ಲ ಕಾಮಿಡಿ ಮಾಡ್ತಿದ್ಯಲ್ಲೇ, ಎಷ್ಟೇ ಆಗ್ಲಿಂದ ಬಿಟ್ಟಿ ಬಿಲ್ಡಪ್ ತಗೋತೀಯ ನನ್ನ ಮುಂದೆ? ನಾನು ಮಾಡಕ್ ಹೋಗೋ ಸಾಧನೆಗೆ ನಿನ್ನಂತ ಕಲ್ಲು ಮುಳ್ಳು ಎಲ್ಲ ಅಡ್ಡ ಬರುತ್ತೆ, ಅದನ್ನೆಲ್ಲ ನಾನು ಲೆಕ್ಕಕ್ಕೆ ತಗೊಳಲ್ಲ. ಸಾಧನೆನಾ? ಅದೆಂತ ದೊಡ್ಡ ಸಾಧನೆ ಹೇಳು. ನೋಡು, ಚಿಕ್ಕದೋ ದೊಡ್ಡದ, ಒಟ್ಟಿನಲ್ಲಿ ಸಾಧನೆ ಮಾಡೋದು ಅಷ್ಟೇ ಮ್ಯಾಟ್ರ್ ಆಗೋದು. ಸರಿ, ಅದೇನ್ ಸಾಧನೆ ಅಂತಾದ್ರೂ ಹೇಳು. ಈ ರಾಣಿಗೆ ಬೆಲೆ ಸಿಗ್ಬೇಕು ಅಂದ್ರೆ ಇಲ್ಲಿ ಇರಬಾರ್ದು, ಇನ್ನೆಲ್ಲಿ ಬೀದಿಲಿ ಇರ್ಬೇಕಾ? ಅಲ್ಲ ರಘು, ಬೀದಿಯಲ್ಲಿ ಇರ್ಬೇಕಾಗಿರೋದು ನಾನಲ್ಲ ಕಣೋ, ನೀನು. ಸರಿ, ಅದೇನ್ ಸಾಧನೆ ಅದನ್ನಾದ್ರೂ ಹೇಳು. ಏನ್ ಗೊತ್ತಾ, ನಾನು ಒಲಿಂಪಿಕ್ನಲ್ಲಿ ಮಿಂಚಬೇಕು ಅಂತ ಇದೀನಿ ಕಣೋ. ಅಷ್ಟೇನೆ, ಏನಿಲ್ಲ, ಒಲಿಂಪಿಕ್ ಹೋಗೋ ಮುಂಚೆ ಪೈಂಟ್ ಹೊಡ್ಕೊಬಿಡು, ಫುಲ್ ಮಿನ ಅಂತ ಮಿಂಚ್ಬಿಡ್ತೀಯ. ಬರೀ ಮಿಂಚೋದಲ್ಲ, ಒಲಿಂಪಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬೀಗ್ತೀನಿ, ಗೊತ್ತಾ? ರಾಣಿ, ಆ ಒಲಿಂಪಿಕ್ಸ್ದು ಸ್ವಲ್ಪ ಸ್ಪೆಲ್ಲಿಂಗ್ ಹೇಳ್ತೀಯಾ? ಲೋ ರಘು, ಅಲ್ಲಿ ಭಾಗವಹಿಸಕ್ಕೆ ಆಟ ಗೊತ್ತಿದ್ರೆ ಸಾಕು, ಸ್ಪೆಲ್ಲಿಂಗ್ ಅಲ್ಲ. ಗಾಡಿ ಯಾಕೋ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೋಗ್ತಾ ಇದೆ, ಎಲ್ಲಾರು ದಾಬಾಕೋಬಿಟ್ರೆ ಕಷ್ಟ. ಹೋಗೋ ಸಾಕು, ಯಾವಾಗ ನೋಡಿರು ನನ್ನ ಕಾಲು ಎಳಿಯೋದೇ ನಿನ್ನ ಕೆಲಸ. ಇನ್ಮೇಲೆ ನನ್ನ ಕತರೆ ಬೇರೆ. ಇದ್ದಂಗೆ ಹೇಳ್ರದ್ ಏನೋ ಅಂತಾರಂತೆ, ಹಂಗಾಯ್ತು. ಏನೂ ಆಗಿಲ್ಲ, ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಕಿಚ್ಚು ಹುಟ್ಟಿದೆ ಅಷ್ಟೇ ಕಣೋ. ಕಿಚ್ಚು ಜಾಸ್ತಿಯಾಗಿ ಸುಟ್ಗಿಟ್ಟು ಹೋಗ್ಬಿಟ್ಟಿಯಾ ನೋಡು. ಯಾವಾಗಲೂ ಈ ಅಪಶಕುನ ಮಾತುಗಳೇ ಆಗೋಯ್ತು ನಿಂದು. ಅಲ್ಲ ಕಣೋ, ಬೇರೆಯವ್ರ ಕಾಲು ಹೇಳಿದ್ರೆ ನಿನ್ಗೇನೋ ಸಿಗುತ್ತೆ. ಅಯ್ಯೋ, ಇರೋದನ್ನ ಇದ್ದಂಗೆ ಹೇಳಿದ್ರೆ ನಿಂದು ಬೇರೆ ಅಲ್ಲ. ಇದ್ರಲ್ಲಿ ಅಪಶಕನದ ಮಾತುಗಳನ್ನ ತೇಮ್ ಬರುತ್ತೆ ಹೇಳು. ಕಾಲು ಎಳೆಯೋರು ಯಾವತ್ತಿದ್ರು ಕಾಲಿನ ಕೆಳಗಡೆನೆ, ತಿಳ್ಕೊ. ಆಮೇಲೆ ಏನು ಗೊತ್ತಾ, ನನ್ನ ಜೀವನದಲ್ಲಿ ಏನಾದ್ರು ಸಾಧಿಸ್ತೀನಲ್ವಾ, ಅವಾಗ ಈ ರಾಣಿಗೆ ಏನು ಅಂತ ಗೊತ್ತಾಗುತ್ತೆ. ರಾಣಿ, ನೀನ್ ಚೆನ್ನಾಗಿ ಸಾಧ್ಸು ರಾಣಿ, ನಿನ್ ಜೊತೆ ನಾನ್ ಸಪೋರ್ಟ್ ಆಗಿ ನಿಲ್ತೀನಿ. ಅಪ್ಪ, ಈ ಸಾಥ್ ಕೊಟ್ಟಲ್ಲ, ಅದು ಸಾಕು ಕಣೋ. ಈ ಸಮಾಜಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ಆಡ್ಕೊಂಡು ನಗೋರ್ ಮುಂದೆ ಅವ್ರ ಬಾಯಿಗೆ ಬೀಗ ಹಾಕ್ತೀನಿ. ಹೌದು ರಾಣಿ, ಈ ಒಲಿಂಪಿಕ್ಸ್ ಅಲ್ಲಿ ಯಾವ ಆಟ ಆಡ್ಬೇಕು ಅಂತ ಇದ್ಯಾ? ಅದ್ರ ಬಗ್ಗೆ ನಾನು ಇನ್ನೂ ಯೋಚನೆನೇ ಮಾಡಿಲ್ಲ ರಘು. ಸಬಾಸ್, ಸಾಧನೆ ಮಾಡೋ ಮಕ್ಕ ನೋಡು ನಿನ್ ಮಕ್ಕೆ. ಆಟ ಆಡೋರಿಗೆ ಛಲ ಮುಖ್ಯ, ಅದು ನನ್ನ ಹತ್ರ ಇದೆ. ನಾನು ಇವಾಗ ಯಾವ ಆಟ ಆಡಲಿ ಅಂತ ನೀನೇ ಹೇಳೋ. ಸ್ವಿಮ್ಮಿಂಗ್ ಆಡು. ನೀರ್ ಕಂಡ್ರೆ ನಂಗೆ ತುಂಬಾ ಭಯ ಕಣೋ. ಸಾಧನೆ ಮಾಡೋ ಮಕ್ಕ ನೋಡು. ಬೇರೆ ಯಾವ್ದಾದ್ರು ಇದ್ರೆ ಹೇಳು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಈ ಫುಟ್ಬಾಲು ಬ್ಯಾಸ್ಕೆಟ್ ಬಾಲ್ ಆಗ್ಬೋದಾ? ಬೇರೆ ಯಾವ್ದಾದ್ರು ಹೇಳೋ. ಮತ್ತೆ ಬೇರೆ ಹೇಳ್ಬೇಕಾ? ಹಾಗಾದ್ರೆ ಒಂದು ಕೆಲಸ ಮಾಡು, ಈ ಸಿ ನೋಡು. ಚಕ್ಕಲಿ, 25 ಕೋಡುಬಳೆ, 25 ಲಾಡು ಉಂಡೆ, 25 ಕಜ್ಜಾಯ, 1 ಗೊನೆ ಬಾಳೆಹಣ್ಣು, 10 ಸೋಡಾ. ಇವಿಷ್ಟನ್ನು ಅರ್ಧ ಗಂಟೆಲೆ ತಿಂದು ಮುಗಿಸ್ತಾನೆ ನಮ್ ರಾಮ. ಚಾಲೆಂಜ್ ಯಾರು ಎಷ್ಟು ಬೇಕಾದ್ರೂ ಕಟ್ಟಬಹುದು. ಇವಿಷ್ಟನ್ನು ಅರ್ಧ ಗಂಟೆ ತಿಂದ್ಬಿಡ್ತಾನ. ತಿಂದ್ರೆ 500 ರೂಪಾಯಿ ಚಾಲೆಂಜ್ ಕಟ್ತೀನಿ. ತಿಂದೇ ಇದ್ರೆ ನೀವೆಷ್ಟು ಕಟ್ತೀರಾ? ರಾಮ, 500 ರೂಪಾಯಿ ಕಟ್ಲಾ? ಅರ್ಧ ಗಂಟೆಲಿ ತಿಂತೀಯಾ? ಇದನ್ ತಿನ್ನಕ್ ಅರ್ಧ ಗಂಟೆ ಬೇಕಾ? ನನ್ನೇನ್ ಕೈಲಾಗ್ದಾನ ತಿಳ್ಕೊಂಡ್ಯಾ? 500 ಏನು 1000ನೇ ಕಟ್ಟು, 10 ನಿಮಿಷದಲ್ಲಿ ತಿಂದು ಬಿಸಾಕ್ಬಿಡ್ತೀನಿ. ಏನ್ರಾ? ಚಾಲೆಂಜ್ ಸರಿ, ಶುರು ಮಾಡೋಣ. 1 2 3. ಏನು? ಅಮ್ಮನಿಗೆ ಹೇಳ್ತೀನಿ.
ಯಶೋದಮ್ಮ ಯಶೋದಮ್ಮ. ಯಾರು? ನಾನು ಏನು? ಆ ಸಾವುಕಾರ ಮೇಲೆ ಹುಡುಗಿರ ಸೇರ್ಕೊಂಡ್ಬಿಟ್ಟು ರಾಮನಿಗೆ ಸಿಕ್ಕಾಪಟ್ಟೆ ತಿಂಡಿ ತಿನ್ನಿಸಿ ತಮಾಷೆ ಮಾಡ್ತಾ ಇದ್ದಾರೆ. ಹೌದಾ? ಹಾ. ಮಾಡ್ತೀನಿ. ತೆಗಿರಿ ತೆಗಿರಿ. 20 ನಿಮಿಷ ಏನು 18 ನಿಮಿಷದಲ್ಲಿ ಮುಗಿಸ್ಬಿಟ್ಟ. ನಾನು ನಿನ್ಗೆ ಆಗ್ಲೇ ಹೇಳಿಲ್ವಾ ನೀನ್ ಧೈರ್ಯವಾಗಿ ಪಂದ್ಯ ಕಟ್ಟು ನಾ ತಿಂತೀನಿ ಅಂತ. ಇವ್ ನನ್ ಏನ್ ತಿಳ್ಕೊಂಡ್ಬಿಟ್ಟಿದ್ದಾನೆ, ಹೊಡಿತೀನಿ. ಏಯ್ ನೀನ್ ನಿಜಕ್ಕೂ ವೀರಾಧಿ ವೀರನಮ್ಮ. ನಿನ್ನಂಥ ವೀರಾಧಿ ವೀರನಿಗೆ ಹೆಂಡತಿ ಆಗೋ ಭಾಗ್ಯ ಯಾರ್ಗಿದ್ಯೋ? ಇನ್ಯಾರ್ಗೆ? ಇವ್ಳ್ಗೆನೆ. ಅವತ್ ಆನಂದನೇ ಹೇಳಿಲ್ವಾ ಚಕ್ಲಿಯಾರ ಹಾಕಿದ್ಮೇಲೆ ಇವಳ ನನ್ ಹೆಂಡತಿ ಅಂತ. ಏನೇ ನಿನ್ ಬುಡಕ್ಕೆ ಕೈ ಹಾಕ್ಬಿಟ್ಟಿದ ನೀ ಮನ್ಮಥ. ಹಾಗಾದ್ರೆ ನೀನ್ ಇವಳದ್ ಮದ್ವೆ ಆಗ್ತೀಯಾ? ಹೂ ಮತ್ತೆ ಅವಳ ಮೇಲೆ ನಂಗೆ ಪ್ರೀತಿ. ನಿನ್ನ ಹೆಸ್ರೇನು? ಪ್ರೀತಿ ನನ್ ಮೇಲ? ಸುಮ್ನೆ ಸ್ವಲ್ಪ ಮಜಾ ತಗೊಳ್ಳೋಣ. ರಾಮ, ಹಾ. ನಿನ್ ಪ್ರೀತಿ ಮದ್ವೆ ಆದ್ಮೇಲೆ ಅವ್ನ್ ಸಾಕ್ಬೇಕಲ್ವಾ? ದುಡ್ಡು ಎಲ್ಲಿಂದ ತರ್ತೀಯಾ? ಅದೇನ್ ಮಹಾ ಕಷ್ಟ. ಇದೇ ರೀತಿ ಊರ್ಗೂರ್ಗ್ ಹೋಗ್ತೀವಿ, ಪಂದ್ಯ ಕಟ್ತೀವಿ, ನಾನ್ 10 ನಿಮಿಷದಲ್ಲಿ ತಿಂದು ಬಿಸಾಕ್ತೀನಿ. ಆಮೇಲೆ ಇವಳು 1000 ರೂಪಾಯಿ ಎಣ್ಸ್ಕೊತಾಳೆ ಅಲ್ವೇನೆ? ಗುಡ್ ಐಡಿಯಾ ಗುಡ್ ಐಡಿಯಾ. ಇನ್ನೇನೆ ನಿನ್ ಅದೃಷ್ಟ ಕೊನೆನೇ ಇಲ್ಲ. ಅದು ಇಂಥ ಮನ್ಮಥ ಏ, ಸಿಕ್ಕಿದ್ಮೇಲೆ. ನೀನ್ ಮುಟ್ಬೇಡ, ನಂಗೊಂಥರ ನಾಚಿಕೆ ಆಗಿತ್ತೆ. ಆ? ಏನ್ರಮ್ಮ ಎಲ್ರನ್ನ ಮುಡ್ಕೊಂಡು ಇಟ್ಕೊಂಡು ತಮಾಷೆ ಮಾಡ್ತಿದ್ದೀರಾ? ಲೇ ನಿನ್ಗೆ ಎಷ್ಟು ಸಲ ಹೇಳಿದೀನಿ ಹಾ. ಬಕಾಸುರ ಒಂಥರ ತಿನ್ಬೇಡ ಅಂತ. ನಡಿ ಮನೆಗೆ ಮಾಡ್ತೀನಿ. ಓಹೋ. ನಡಿಯೋ ನಡಿಯೋ ಮನೆಗೆ. ಬೇಡಮ್ಮ, ಹೊಡಿಬೇಡಮ್ಮ, ತಾತ, ಹೊಡಿಬೇಡಮ್ಮ. ಅಮ್ಮ, ಆ, ಅಮ್ಮ. ನಡಿ ನಡಿ ಮಾಡ್ತೀನಿ ನಿನ್ಗೆ. ನಡಿಯೋ ಒಳಗಡೆ. ನಡಿ. ಅಮ್ಮ, ಅಮ್ಮ. ಇಲ್ಲ ಅಂತಿರು. 3 ದಿವಸ ಉಪವಾಸ ಹಾಕಿದ್ರೇನೆ ನಿಂಗ್ ಬುದ್ಧಿ ಬರೋದು. ಆವ್. ಅಮ್ಮ, ಅಮ್ಮ, ಬೇಡಮ್ಮ, ಬಾಗಿಲು ತೆಗಿಯಮ್ಮ. ಅಮ್ಮ, ಬಾಗಿಲು ತೆಗಿಯಮ್ಮ, ಹೊಟ್ಟೆ ಹಸುತ್ತಾ ಇದೆ. ಸಖತ್ತಾಗಿದೆ ಕಣೋ. ಆದ್ರೆ ಒಲಿಂಪಿಕ್ಸ್ ಅಲ್ಲಿ ಇನ್ನೂ ಈ ಆಟ ಬಂದಿಲ್ಲ. ಆಟ ಬರ್ತಿದ್ದಂಗೆ ನಾನು ನಿನಗೆ ಹೇಳ್ತೀನಿ, ಚೆನ್ನಾಗಿ ತಿಂದು ಆಟ ಆಡುವಂತೆ. ಖಿಲಾಡಿ ಜೋಡಿ.